never on fire. ನಮ್ಮ ಮೊಮ್ಮಗನನ್ನ ನಮಗೆ ಕೊಡಿಸಿ 4 ವರ್ಷದ ಮೊಮ್ಮಗ ಬದುಕಿದ್ದಾನೋ ಇಲ್ವೋ ಗೊತ್ತಿಲ್ಲ. ಟಕ್ಕಿ ಅತುಲ್ ಸುಭಾಷ್ ತಂದೆ ಪವನ್ ಕುಮಾರ್ ರೋಧಿಸಿದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ. ಇಡೀ ದೇಶವೇ ಬೆಚ್ಚಿ ಬೀಳಿಸಿದಂಥ ಆತ್ಮಹತ್ಯೆ ಪ್ರಕರಣ ಟಕ್ಕಿ ಅತುಲ್ ಅವರ ಆತ್ಮಹತ್ಯೆ. ಈಗ ಮೊಮ್ಮಗನಾದರೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮೊಮ್ಮಗನ ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಆರೋಪಿಗಳು ಮಗುವನ್ನ ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ. ಮೊಮ್ಮಗ ಬದುಕಿದ್ದಾನೋ ಇಲ್ವೋ ಅಥವಾ ಸತ್ತಿದ್ದಾನೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ನಮ್ಮ ಮೊಮ್ಮಗ ನಮ್ಮ ಜೊತೆ ಇರಬೇಕು ಅಂತ ಹೇಳಿ ಅತುಲ್ ತಂದೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಟಕ್ಕಿ ತನ್ನ ಹೆಂಡತಿ ಕೊಟ್ಟಂಥ ಕಿರುಕುಳ, ಹೆಂಡತಿ ಮನೆಯವರು ಕೊಟ್ಟಂಥ ಕಿರುಕುಳ, ಅದಕ್ಕಾಗಿ ಆತ ಸುದೀರ್ಘವಾಗಿ ಒಂದು ವಿಡಿಯೋ ಮಾಡಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದ. ಸಾಯುವ ಮುನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆದಿದ್ದ, ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದ, ಅನೇಕರಿಗೂ ಕೂಡ ಪತ್ರದ ಮೂಲಕ, ಜೊತೆಗೆ ತನಗೆ ಕಷ್ಟ ಇದೆ, ಹೆಂಡತಿಯ ಕಿರುಕುಳವನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಹೆಂಡತಿಯ ಡಿಮಾಂಡ್ಗಳನ್ನು ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ದುಡ್ಡು ಕೊಡಿ ಅಂತ ಡೊನಾಲ್ಡ್ ಟ್ರಂಪ್ಗೂ ಕೂಡ ಪತ್ರ ಬರೆದಿದ್ದ. ಅಷ್ಟೊಂದು ಕಿರುಕುಳವನ್ನು ಅನುಭವಿಸಿ ಆತ ದೇಹತ್ಯಾಗ ಮಾಡ್ದ, ಆತ್ಮಹತ್ಯೆಗೆ ಶರಣಾದ. ಈಗ ಈ ಒಂದು ಪ್ರಕರಣ ಇದೆಯಲ್ಲ, ದೇಶದಲ್ಲಿ ತಲ್ಲಣ ಸೃಷ್ಟಿಯಾಗಿದೆ. ಕಾನೂನುಗಳ ತಿದ್ದುಪಡಿ ಆಗುವಂಥ ಸಂದರ್ಭ ಇದು ಅಂತ ಅನೇಕ ಕಡೆ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಅತುಲ್ನ ಹೆಂಡತಿಯನ್ನು ಮತ್ತು ಅತ್ತೆಯನ್ನು ಅರೆಸ್ಟ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅತುಲ್ನ ಮಗ ಎಲ್ಲಿದ್ದಾನೆ ಅನ್ನೋದು ಈಗ ಪ್ರಶ್ನೆಯಾಗಿ ಅವರ ತಂದೆ ತಾಯಿಗಳಿಗೆ ಕಾಡ್ತಾ ಇದೆ. ಹೀಗಾಗಿ ಅತುಲ್ ತಂದೆ ಬೇಡ್ಕೊಂಡಿದ್ದಾರೆ, ನನ್ನ ಮಗ ಅಂತೂ ಬದುಕಲಿಲ್ಲ, ಅವರ ಕಿರುಕುಳದ ಕಾರಣಕ್ಕಾಗಿ ಪ್ರಾಣವನ್ನು ಕಳೆದುಕೊಂಡ, ಅಟ್ಲೀಸ್ಟ್ ಮೊಮ್ಮಗನಾದರೂ ಹುಡುಕೊಡಿ, ಮೊಮ್ಮಗನಾದರೂ ನಮ್ಮ ಸುಪರ್ದಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೋರ್ಟ್, ಕಾನೂನು ಇವರ ಬೇಡಿಕೆಯನ್ನು ಹೇಗೆ ಮಾನ್ಯ ಮಾಡುತ್ತೆ, ಇವರಿಗೆ ಮೊಮ್ಮಗನ ಹೇಗೆ ತಲುಪಿಸುತ್ತೆ ಅನ್ನೋದೇ ಈಗ ಸವಾಲಾಗಿದೆ. ಆದರೂ ಕೂಡ ಮೊಮ್ಮಗನ ಬಗ್ಗೆ ಇರುವಂಥ ಕಾಳಜಿ, ಕಳಕಳಿಯಿಂದ, ಕಣ್ಣೀರಿಂದ ಅವರು ಬೇಡ್ಕೊಂಡಿದ್ದಾರೆ, ಅಂಗಲಾಚಿದ್ದಾರೆ. हमारे पोते को कहाँ रखे हुए हैं कि मार दी है कि जिंदा है, वो भी हम नहीं देख पा रहे हैं. हमारी यही गुहार है कि हमारा पोता हमको देखने को और हमारे पास रहे, और कोई गुहार नहीं. जो आपने न्याय की जो मांग की थी उसमें आपको कुछ सफलता मिली है? मिली है न्याय की बहुत बड़ा धन्यवाद है पुलिस वालों को, हमारी कानून व्यवस्था को हम धन्यवाद देते हैं जो कम से कम मेरी गुहार उन लोग सुन करके और इतना बड़ा हमको राहत दिए हैं. ये बहुत बड़ी राहत की बात है. कम से कम उन लोग गिरफ्तार तो है. अच्छा, आपने जो कमिटमेंट किया था कि जब तक न्याय नहीं मिलेगा अस्थि कलश का विसर्जन नहीं करेंगे, एकदम हम अस्थि कलश लेके आए, जबकि हिंदू में हमारे यहाँ ऐसा होता नहीं है. अच्छा अच्छा. और हम पूजा पाठ करने वाले लोग हैं. हाँ हाँ. लेकिन तब भी हम लेके आए हैं. न्याय नहीं मिलेगा तो अंतिम यही मेरे पास विकल्प है, और दूसरा कोई विकल्प नहीं है. अतुल सुभाष ने अपने वीडियो में जो है उन्होंने कहा था कि हमें न्याय चाहिए, और न्याय आज जो है तीनों गिरफ्तार हुआ है. एक जज है, क्या कहिएगा उसको लेकर? जज तो करप्ट थी, तभी तो वो ऐसा किया है. जज तो मुझसे पैसा मांगती थी, वो घूस देने वाला आदमी था नहीं. वो तो कहीं भी जाता था तो घूस वाली बात नहीं, आप पेनल्टी कर दो, ठीक है, मैं सरकार को पैसा दूंगा. वो इनकम टैक्स का पैसा देता था, बिजनेसमैन का इनकम टैक्स का पैसा छुप सकता है, लेकिन उसका तो नहीं छुपता था. अच्छा, अब अस्थि कलश का विसर्जन करेंगे? अभी कैसे करेंगे?